ನಮಗಿಲ್ಲದ್ದು, ನಮ್ಮ ನಾಡಿಗಿಲ್ಲದ್ದು, ನಮ್ಮ ಕನ್ನಡಿಗರಿಗಿಲ್ಲದ್ದು ಕೇರಳದ ಯಾಕೆ? ನಮ್ಮ ಕನ್ನಡಿಗರು ನಮ್ಮ ನೆಲದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಮಾಡುವಂತ ಟ್ರಾನ್ಸ್ಫಾರ್ಮರ್ಗಳಿಗೆ ಬೆಲೆ ಇಲ್ಲ. ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಇವರ ಒತ್ತಡಕ್ಕೆ ಮಣಿದಿದ್ಯಾ ಅಥವಾ ಯಾರ ಹಸ್ತಕ್ಷೇಪ ಇಲ್ಲಿದೆ? ಟ್ರಾನ್ಸ್ಫಾರ್ಮರ್ಗಳ ಮೇಲೆ ನಿಮ್ಮ ನಂಬಿಕೆ ಇಲ್ವಾ? ಅಥವಾ ಗುಣಮಟ್ಟದ ಟ್ರಾನ್ಸ್ಫಾರ್ಮರ್ಗಳನ್ನ ನಾವು ಇಷ್ಟು ವರ್ಷ ಕೊಟ್ಟಿಲ್ವಾ? ನಮ್ಮ ಟ್ರಾನ್ಸ್ಫಾರ್ಮರ್ಗಳ ಗುಣಮಟ್ಟ ಕಳಪೆ ಆಗೋಯ್ತಾ? ನಮಸ್ಕಾರ ವೀಕ್ಷಕರೇ, ದಿ ಫೈಲ್ ಎಕ್ಸ್ಪೋಸ್ಗೆ ಸ್ವಾಗತ. ನಾನು ವಿದ್ಯಾ. ಇವತ್ತು ನಾನು ಹೇಳ್ತಾ ಇರುವಂತ ವಿಚಾರ ಕಳೆದ ಒಂದೆರಡು ತಿಂಗಳ ಹಿಂದೆ ನಡೆದಿರುವಂತ ವಿಚಾರಕ್ಕೆ ಬಹಳ ಸಂಬಂಧಪಡುತ್ತೆ. ನಿಮಗೆ ಗೊತ್ತಿದೆ, ಯಲಹಂಕದ ಕೋಗಿಲು ಬಳಿ ಇದ್ದಂತಹ ಅಲ್ಲಿನ ನಿವಾಸಿಗಳ ಕಟ್ಟಡದ ಶೆಡ್ಗಳನ್ನ ನೆಲಸಮ ಮಾಡಲಾಗಿತ್ತು. ಅಲ್ಲಿನ ನಿವಾಸಿಗಳ ಶೆಡ್ಗಳನ್ನ ನೆಲಸಮ ಮಾಡಿದಾಗ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇಲ್ಲಿ ಮುಂದೆ ಬರ್ತಾರೆ. ಅದರ ಜೊತೆಗೆ ಅಲ್ಲಿನ ಸಂಸದ ಕೆ.ಸಿ. ವೇಣುಗೋಪಾಲ್ ಕೂಡ ಮುಂದೆ ಬಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ. ಇದಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಜೊತೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಜೊತೆಗೆ ಜಮೀರ್ ಅಹಮದ್ ಕೂಡ ಹೋಗಿ ಅಲ್ಲಿನ ವಿಚಾರದ ಬಗ್ಗೆ ಮಾತಾಡ್ತಾರೆ, ಧ್ವನಿ ಎತ್ತುತ್ತಾರೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಚಾರವನ್ನ ದಿ ಫೈಲ್ ಎಕ್ಸ್ಪೋಸ್ ಈಗ ರಿವೀಲ್ ಮಾಡ್ತಾ ಇದೆ. ಸಾವಿರದ 1933ರಲ್ಲಿ ಮೈಸೂರು ರೋಡಲ್ಲಿ ನೀವು ಹೋಗ್ತಾ ಇದ್ರೆ ನಿಮ್ಮ ಲೆಫ್ಟ್ ಗೆ ನೀವು ಕಣ್ಣಾಯಿಸಿದ್ರೆ ನಿಮಗೆ ಕಾಣುತ್ತೆ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅನ್ನುವಂತ ಬೋರ್ಡ್ ಕೂಡ ಇರುತ್ತೆ. ಅರೆ, ಯಾಕೆ ಈ ವಿಚಾರ ಆ ವಿಚಾರ ಸಿಂಕ್ ಮಾಡ್ತಾ ಇದ್ದೀರಿ ಅಂತ ನಿಮ್ ತಲೆಯಲ್ಲಿ ಹುಳ ಬಿಡ್ತು. ಎಸ್, ನಾನೇನ್ ಹೇಳಕ್ ಹೊರಟಿದ್ದೀನಿ ಅಂತ ಅಂದ್ರೆ, ಈಗ ಕೋಗಿಲು ಕ್ರಾಸ್ ಅಲ್ಲಿ ನಡೆದಂತಹ ಘಟನೆಗೂ ನಾನು ಹೇಳ್ತಾ ಇರುವಂತ ವಿಚಾರಕ್ಕೂ ಬಹಳ ಸಂಬಂಧ ಇದೆ. ಇಲ್ಲಿನ ಕೇರಳ ವಲಸಿಗರನ್ನ ಏನು ಅವರ ಕಟ್ಟಡದ ಶೆಡ್ ಅನ್ನ ನಾವು ನೆಲಸಮ ಮಾಡಿದ್ವಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು. ಆ ಗಾಯಕ್ಕೆ ಮುಲಾಮು ಹಚ್ಚುವಂತ ರೀತಿಯಲ್ಲಿ ಈಗ ಕರ್ನಾಟಕ ಸರ್ಕಾರ ಕೇರಳಕ್ಕೆ ಉಡುಗೊರೆಯಾಗಿ ಕೊಡೋದಕ್ಕೆ ನಮ್ಮ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳನ್ನ ಮಾಡಿ ಅಂತ ಹೇಳಿ ಅವರಿಗೆ ಟೆಂಡರ್ ಕೂಡ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ನೀವು ಮಾಡ್ಕೊಡಿ ಅಂತ ಹೇಳಿ ಮುಂದೆ ಹೊರಟಿದೆ. ಅದು ಕೂಡ 171 ಕೋಟಿ ರೂಪಾಯಿಗೆ. ಎಲ್ಲಿನ ವಿಚಾರ ಎಲ್ಲಿಗೆ ಹೋಗ್ತಾ ಇದೆ ಅಂತ ಅಂದ್ರೆ, ಇದ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಮೊದಲನೇದಾಗಿ ನಮ್ಮ ವಿದ್ಯುತ್ ಸಂಸ್ಕರಣ ಟ್ರಾನ್ಸ್ಫಾರ್ಮರ್ಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಯಾಕಂತಂದ್ರೆ ಬಹಳ ವರ್ಷದ ಇತಿಹಾಸ ಇದೆ. 1933 ಅಂತ ಅಂದ್ರೆ 2026 ಹತ್ತತ್ರ 93 ವರ್ಷದ ಇತಿಹಾಸ. ಇನ್ 7 ವರ್ಷ ಹೋದ್ರೆ ನಾವಿಲ್ಲಿ ಶತಕವನ್ನ ಬಾರಿಸ್ತೀವಿ. ನಮಗಿಲ್ಲದ್ದು, ನಮ್ಮ ನಾಡಿಗಿಲ್ಲದ್ದು, ನಮ್ಮ ಕನ್ನಡಿಗರಿಗಿಲ್ಲದ್ದು ಕೇರಳದ ಯಾಕೆ? ಯಾಕೆ ಅಲ್ಲಿ ಯಾವುದೇ ಟ್ರಾನ್ಸ್ಫಾರ್ಮ್ಗಳನ್ನ ಮಾಡುವಂತಹ ಕಾರ್ಖಾನೆಗಳಿಲ್ವಾ? ಅಥವಾ ನಮ್ಮ ಕನ್ನಡಿಗರು ನಮ್ಮ ನೆಲದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಮಾಡುವಂತ ಟ್ರಾನ್ಸ್ಫಾರ್ಮರ್ಗಳಿಗೆ ಬೆಲೆ ಇಲ್ವಾ? ಎತ್ತ ಹೋಗ್ತಾ ಇದೆ ಕರ್ನಾಟಕ ಸರ್ಕಾರ? ಇಲ್ಲಿ ಕೇರಳ ಅಂತ ವಿಚಾರ ಬಂದ್ರೆ ಏನಾದ್ರೂ ಸರ್ಕಾರ ಇಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಇವರ ಒತ್ತಡಕ್ಕೆ ಮಣಿದಿದ್ಯಾ ಅಥವಾ ಯಾರ ಹಸ್ತಕ್ಷೇಪ ಇಲ್ಲಿದೆ? ಯಾರ ಒತ್ತಡಕ್ಕೆ ಮಣಿದು ನಮ್ಮ ಸರ್ಕಾರ ನಮ್ಮ ನಾಡಿನ, ನಮ್ಮ ಕನ್ನಡಿಗರು, ನಮ್ಮವರು ಮಾಡ್ಬೇಕಾಗಿದ್ದಂತ ಕೆಲಸವನ್ನ ಮತ್ತೊಂದು ರಾಜ್ಯಕ್ಕೆ ಕೊಡ್ತಾ ಇದೆ? ಅದು ಕೂಡ 4G ವಿನಾಯಿತಿ ಎಂಬಂತ ನಿಟ್ಟಿನಲ್ಲಿ ಇಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನ ಮಾಡ್ಕೊಡಿ ಅಂತ ಹೇಳಿ ಬೇರೆ ರಾಜ್ಯಕ್ಕೆ ಕೊಡ್ತಾ ಇದೆ. ಟೆಂಡರ್ಗಳನ್ನು ಕೊಡ್ತಿಲ್ಲ. ಟೆಂಡರ್ಗಳನ್ನ ಯಾಕೆ ಕರ್ದಿಲ್ಲ ಸ್ವಾಮಿ? ಟೆಂಡರ್ಗಳನ್ನ ಕರ್ದಿದ್ರೆ ನಿಮಗೆ ಲಾಭ ಆಗ್ತಿತ್ತು, ನಿಮ್ ರೇಟ್ಗೆ ಬರ್ತಿದ್ರು. ನೀವ್ ಯಾಕೆ 171 ಕೋಟಿ ರೂಪಾಯಿಗೆ ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫಾರ್ಮರ್ಗಳನ್ನ ಮಾಡ್ಕೊಡಿ ಅಂತ ಹೇಳಿ ಕೊಡ್ತಾ ಇದ್ದೀರಾ? ಏನ್ ಲಾಭ ಇದೆ ಇದರಲ್ಲಿ? ಯಾರ ಖಜಾನೆಯನ್ನ ತುಂಬಿಸೋಕೆ ನೀವು ಹೊರಟಿದ್ದೀರಿ? ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಿರುವಂತಹ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳ ಗುಣಮಟ್ಟದ ಬಗ್ಗೆ, ನಮ್ಮ ಕರ್ನಾಟಕ ವಿದ್ಯುತ್ ತಯಾರು ಮಾಡ್ತಾ ಇರುವಂತಹ ಟ್ರಾನ್ಸ್ಫಾರ್ಮರ್ಗಳ ಮೇಲೆ ನಿಮ್ಮ ನಂಬಿಕೆ ಇಲ್ವಾ? ಅಥವಾ ಗುಣಮಟ್ಟದ ಟ್ರಾನ್ಸ್ಫಾರ್ಮರ್ಗಳನ್ನ ನಾವು ಇಷ್ಟು ವರ್ಷ ಕೊಟ್ಟಿಲ್ವಾ?
ಕೊಟ್ಟಿದೀವಿ ಕೂಡ. ಅದರಿಂದಲೇ ಎಷ್ಟೋ ವರ್ಷದಿಂದ ನಾವು ವಿದ್ಯುತ್ತನ್ನ ನೋಡ್ತಾ ಇದೀವಿ. ಈ ಹಿಂದೆ ದೀಪಗಳಲ್ಲಿ ಓದ್ತಾ ಇದ್ದಂತಹ ಬಡ ಮನೆಯಲ್ಲೂ ಕೂಡ ನಾವು ಇವಾಗ ವಿದ್ಯುತ್ತನ್ನ ಕಾಣ್ತಾ ಇದೀವಿ. ಅಲ್ಲೇ ಗೊತ್ತಾಗುತ್ತೆ ನಮ್ಮ ಟ್ರಾನ್ಸ್ಫಾರ್ಮರ್ಗಳ ಗುಣಮಟ್ಟ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಹಾಗೆ ನಮ್ಮ ಅಸ್ಮಿತೆ ಅದು. ಕರ್ನಾಟಕ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಅಂತ ಅಂದ್ರೆ ನಮ್ಮ ಜಾಗದಲ್ಲಿ ನಾವು ಮಾಡುತ್ತಿದ್ದಂಥದ್ದು, ಜೊತೆಗೆ ಎಷ್ಟೋ ಕನ್ನಡಿಗರಿಗೆ ಕೊಟ್ಟಂತ ಕೆಲಸ ಅದು. ಎಷ್ಟು ಮನೆ ಊಟ ಮಾಡಿದೆ, ಎಷ್ಟು ಜನರು ಬದುಕನ್ನ ಕಟ್ಕೊಂಡಿದ್ದಾರೆ, ಎಷ್ಟೋ ಜನ ಆ ಮನೆಯಿಂದ ಬೆಳಗ್ಗೆ ಎಲ್ಲೋ ಒಂದ್ ಕಡೆ IAS IPS ಎಷ್ಟೋ ಆಫೀಸರ್ಗಳಾಗಿದ್ದಾರೆ, ಬೇರೆ ರಾಜ್ಯಕ್ಕೂ ಕೆಲಸ ಮಾಡ್ತಿದ್ದಾರೆ, ಎಷ್ಟೋ ದೇಶಗಳಲ್ಲೂ ಕೆಲಸ ಮಾಡ್ತಿದ್ದಾರೆ. ಹಾಗಾದ್ರೆ ನಮ್ಮ ಟ್ರಾನ್ಸ್ಫಾರ್ಮರ್ಗಳ ಗುಣಮಟ್ಟ ಕಳಪೆ ಆಗೋಯ್ತಾ? ಇಲ್ಲ ತಾನೆ. ಹಾಗಿದ್ರೆ ಕರ್ನಾಟಕವನ್ನ ಬಿಟ್ಟು ಕೇರಳಕ್ಕೆ ಕೊಡಬೇಕು ಅನ್ನುವಂತಹ ಪ್ರೀತಿ ಯಾಕೆ ಬಂತು? ಪ್ರಿಯಾಂಕಾ ವಾದ್ರಾ ಏನಾದ್ರೂ ವಯನಾಡು ಕ್ಷೇತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಏನಾದ್ರೂ ಒತ್ತಡ ಹಾಕಿದ್ರ ಕೇರಳಕ್ಕೆ ಕೊಡಿ ಅಂತ ಹೇಳಿ? ಪಿಣರಾಯಿ ವಿಜಯನ್ ಏನಾದ್ರೂ ನಮ್ಮ ಕಟ್ಟಡ ನಿವಾಸಿಗಳ ಶೆಡ್ಗಳನ್ನ ನೀವು ನೆಲಸಮ ಮಾಡಿದ್ರಿ, ಅದಕ್ಕೆ ಪ್ರತಿಯಾಗಿ ಏನಾದ್ರೂ ಕೊಡಿ ಅಂತ ಹೇಳಿ ಕೇಳಿದ್ರ? ಅದಕ್ಕೇನಾದ್ರೂ ಮಣಿದು ನೀವು ಈ ಟ್ರಾನ್ಸ್ಫಾರ್ಮರ್ ಗಳನ್ನ ಬಳಕೆ ಮಾಡ್ಕೊಡಿ ಅಂತ ಹೇಳಿ ಅವ್ರಿಗೆ ಕೊಡ್ತಾ ಇದ್ದೀರಾ? ಇದಕ್ಕಾಗಿ ಈಗ ಆರ್ಥಿಕ ಇಲಾಖೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದೆ. ಪ್ರಶ್ನೆಗಳು ಮಾತ್ರವಲ್ಲ, ಇದಕ್ಕೆ ಉತ್ತರ ಕೊಡಿ, ಯಾಕೆ ಬೇಕು, ಏನು, ಜೊತೆಗೆ ಇದರಿಂದ ಏನ್ ಪ್ರಯೋಜನ ಎಂಬಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಎತ್ತಿದೆ. ಇದಕ್ಕೆ KJ ಜಾರ್ಜ್ ಆಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಏನು ಉತ್ತರ ಕೊಡ್ತಾರೆ? ಹಾಗಾದ್ರೆ ಪ್ರಶ್ನೆಗಳು ಏನು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆರ್ಥಿಕ ಇಲಾಖೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿತ್ತು, ಏನೆಲ್ಲ ವಿವರಣೆಗಳನ್ನ ಕೇಳಿತ್ತು ಅನ್ನುವಂತಹ ಪ್ರತಿ ದಿ ಫೈಲ್ಗೆ ಲಭ್ಯವಾಗಿದೆ. ಹಾಗಿದ್ರೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 25 ಕಿಲೋವ್ಯಾಟ್ ಪರಿವರ್ತಕಗಳನ್ನ KEL ಸಂಸ್ಥೆಯು ತನ್ನ ಸ್ವಂತ ಸಂಪನ್ಮೂಲಗಳಿಂದಲೇ ತಯಾರಿಸಿ ಸರಬರಾಜು ಮಾಡ್ತಾ ಇದೆಯೇ ಅಥವಾ ಬಾಹ್ಯ ಮೂಲಗಳಿಂದ ಸಂಗ್ರಹಣೆ ಮಾಡಿಕೊಂಡು ಸರಬರಾಜು ಮಾಡ್ತದ್ಯೆ ಎಂಬ ಮಾಹಿತಿಯನ್ನು ಕೋರಿದೆ. ಎರಡನೇದಾಗಿ ಬೆಸ್ಕಾಂ ಸಂಸ್ಥೆಯು KEL ಸಂಸ್ಥೆಯ ಕೋರಿಕೆ ಮೇರೆಗೆ 3721 ಸಂಖ್ಯೆಯ ಪರಿವರ್ತಕಗಳನ್ನ ಖರೀದಿಸಲು ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ನೋಟ್ ಮಾಡ್ಕೊಳ್ಳಿ. ಈ ಬಗ್ಗೆ ಸಮರ್ಥನೆಯನ್ನು ಪಡೆದು ನೀವು ಮಾಹಿತಿಯನ್ನ ಸಲ್ಲಿಸಬೇಕು. KEL ಸಂಸ್ಥೆಯು ಕರ್ನಾಟಕ ಸರ್ಕಾರದ ಅಂಗ ಸಂಸ್ಥೆಯಿಂದಲೇ ಪ್ರಸ್ತಾವಿತ ಪರಿವರ್ತಕಗಳನ್ನ ಸಹ ಖರೀದಿಸಿದಲ್ಲಿ ಕರ್ನಾಟಕ ಸರ್ಕಾರದ ಅಂಗ ಸಂಸ್ಥೆಯು ಆರ್ಥಿಕವಾಗಿ ಬೆಳವಣಿಗೆ ಹೊಂದಲು ಅನುಕೂಲವಾಗುವುದಿಲ್ವೇ ಅಂತ ಇಂಧನ ಇಲಾಖೆಯನ್ನ ಆರ್ಥಿಕ ಇಲಾಖೆ ಪ್ರಶ್ನಿಸಿದೆ. ಅಂದ್ರೆ ನಮ್ಮಲ್ಲ ನೀವು ಮಾಡ್ಕೊಂಡ್ರೆ ಇನ್ನ ಕಡಿಮೆ ಆಗುತ್ತಲ್ಲ, ಯಾಕೆ ನೀವು ಕೇಳಕ್ ಕೊಡ್ತಾ ಇದ್ದೀರಾ? ಇದರಿಂದ ರೇಟು ಜಾಸ್ತಿ, ನಿಮಗೂ ಕೂಡ ಹೊಣೆ. ಆಲ್ರೆಡಿ ನೀವು ಬೇರೆ ಬೇರೆ ಸ್ಕೀಮ್ ಗಳನ್ನ ಮಾಡ್ಕೊಂಡು ಸರ್ಕಾರ ನಷ್ಟದಲ್ಲಿದೆ ಅಂತ ಹೇಳ್ತಾನೆ ಬರ್ತಿದ್ದೀರಾ. ಅದ್ರ ಮೇಲೆ ಮತ್ತೆ ಯಾಕೆ ನಷ್ಟ ಅನ್ನೋದನ್ನ ಇಲ್ಲಿ ಆರ್ಥಿಕ ಇಲಾಖೆ ಹೇಳಿದೆ. ನೀವು ಇದೇ 3721 ಸಂಖ್ಯೆಯ ಪರಿವರ್ತಕಗಳನ್ನ ನಮ್ಮ ಕರ್ನಾಟಕದಲ್ಲೇ ಸಂಸ್ಕರಣೆ ಮಾಡುವಂತಹ ಟ್ರಾನ್ಸ್ಫಾರ್ಮರ್ಗಳ ಆ ಒಂದು ಕಂಪನಿಗೆ ಕೊಡಿ, ನಮ್ಮಲ್ಲೇ ಮಾಡ್ತಾರೆ, ಇನ್ನ ಕಡಿಮೆ ವೆಚ್ಚ ಆಗುತ್ತೆ, ನಿಮಗೆ ದುಡ್ಡು ಉಳಿಯುತ್ತೆ, ನಿಮ್ಮ ಬೊಕ್ಕಸ ಇನ್ನ ಕಡಿಮೆ ಆಗುತ್ತೆ, ಯಾಕೆ ಖಾಲಿ ಮಾಡ್ಕೊಳಕ್ ಹೊರಟಿದ್ದೀರಾ ಅಂತ ಹೇಳಿ ಇಲ್ಲಿ ಆರ್ಥಿಕ ಇಲಾಖೆ ಒಂದು ಸಣ್ಣ ಸಂದೇಶವನ್ನ ಅವ್ರಿಗೆ ಕೊಟ್ಟಿದೆ. ನೋಡಿ, ಪರಿವರ್ತನೆ ಮಾಡಿ, ನೋಡಿ, ತಿಳ್ಕೊಳ್ಳಿ ಅಂತ ಹೇಳಿ. ಹಾಗೆ ಮೂರನೇದು, ಪ್ರಸ್ತುತ KEL ಸಂಸ್ಥೆಯಿಂದ ಸಂಗ್ರಹಣೆ ಮಾಡಿಕೊಳ್ಳೋಕೆ ಪ್ರಸ್ತಾಪಿಸಿರುವ 11,721 ಸಂಖ್ಯೆಯ ವಿದ್ಯುತ್ ವಿತರಣೆ ಪರಿವರ್ತಕಗಳನ್ನ ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಂದ್ರೆ ಕವಿಕಾ ಅಂತ ಹೇಳಿ ತಯಾರಿಸಿ ಸರಬರಾಜು ಮಾಡಲು ಸಾಮರ್ಥ್ಯವನ್ನ ಹೊಂದಿಲ್ವೇ ಅಂತ ಪ್ರಶ್ನಿಸಿದೆ. ಅಂದ್ರೆ ನಮ್ಮವರನ್ನೇ ಪ್ರಶ್ನೆ ಮಾಡಿದೆ ಇಲ್ಲಿ ನಮ್ಮ ಆರ್ಥಿಕ ಇಲಾಖೆ. ಯಾಕೆ ಅಷ್ಟು ಸಂಸ್ಕರಣಾ ಇಲಾಖೆ ಅಂದ್ರೆ ಏನು 11,721 ಸಂಖ್ಯೆಯ ಟ್ರಾನ್ಸ್ಫಾರ್ಮರ್ಗಳು ನಿಮಗ್ ಬೇಕು, ಇದನ್ನ ನಮ್ಮಲ್ಲೇ ಮಾಡೋದಿಲ್ವಾ? ನಮ್ಮಲ್ಲೇ ಗುಣಮಟ್ಟದ ಟ್ರಾನ್ಸ್ಫಾರ್ಮರ್ ಗಳನ್ನ ಕೊಡೋದಿಲ್ವಾ? ನಮ್ಮಲ್ಲೇ ಅಂತ ಮೆಷಿನ್ ಇಲ್ವಾ? ಯಾಕೆ ನೀವು ಅಂಗಸಂಸ್ಥೆ ಕರ್ನಾಟಕ ಕೇರಳಕ್ಕೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ನಮ್ಮ ಇಂಧನ ಇಲಾಖೆ ಪ್ರಶ್ನೆಯನ್ನ ಮಾಡಿದೆ. ಇದಕ್ಕೆ ವಿವರಣೆಯನ್ನ ಕೊಡಬೇಕು ಇಂಧನ ಇಲಾಖೆ. ಜೊತೆಗೆ ಪ್ರಸ್ತಾವಿತ ಉತ್ಪನ್ನಗಳನ್ನ ಸರಬರಾಜು ಮಾಡಲು ಮಾರುಕಟ್ಟೆಯಲ್ಲಿ ಹಲವಾರು ಸಂಸ್ಥೆಗಳು ಲಭ್ಯ ಇದೆ. ಅಲ್ಲದೆ ಟೆಂಡರ್ ಮೂಲಕ ಈ ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡ್ಕೊಳ್ಳೋಕೆ ವಿಫಲ ಅವಕಾಶಗಳು ಇದೆ. ನಾನು ಆಗ್ಲೇ ಹೇಳಿದೆ, ಟೆಂಡರ್ ಕೊಡ್ದಿಲ್ಲ ಅಂತ ಹೇಳಿ. ಟೆಂಡರ್ ಕೊಟ್ರೆ ನಿಮ್ಮ ಬಜೆಟ್ಗೆ ಹಲವಾರು ಸಂಸ್ಥೆಗಳು ಬರ್ತಾರೆ, ಜೊತೆಗೆ ನಮ್ಮ ಕರ್ನಾಟಕ ವಿದ್ಯುತ್ ಸಂಸ್ಕರಣಾ ಘಟಕನೇ ಬರುತ್ತೆ ನಿಮ್ಮ ಹತ್ರ, ನಾವೇ ಮಾಡ್ಕೊಡ್ತೀವಿ ನಿಮ್ಮ ಬಜೆಟ್ಗೆ ಅಂತ ಹೇಳಿ ನೀವು ಟೆಂಡರ್ ಕೂಡ ಕರೆದಿಲ್ಲ. ಜೊತೆಗೆ ಸಹ ಹೊರ ರಾಜ್ಯದ ಸಂಸ್ಥೆಯಾದ KEL ಅಂದ್ರೆ ಕೇರಳ ಎಲೆಕ್ಟ್ರಿಕಲ್ ಲಿಮಿಟೆಡ್ ಸಂಸ್ಥೆಯಿಂದ ಸಂಗ್ರಹಣೆ ಮಾಡ್ಕೊಳ್ಳೋಕೆ ಯಾಕೆ ಪ್ರಸ್ತಾಪಿಸಿದೆ ಅಂತ ಆರ್ಥಿಕ ಇಲಾಖೆ ಪ್ರಶ್ನಿಸಿದೆ.
ಗೊತ್ತಾಯ್ತಾ ನಾನು ಹೇಳಿದ್ದು? ಅಂದ್ರೆ ನಮ್ಮಲ್ಲೇ ಇದೆ, ನಮ್ಮಲ್ಲೇ ಅಂತ ಮೆಷಿನ್ಸ್ ಇದೆ, ನಮ್ಮಲ್ಲೇ ಜಾಗ ಇದೆ. ನಮ್ ಕನ್ನಡಿಗರೇ ಕಳೆದ ನೋಡಿ, ನಾನು 93 ವರ್ಷ, ಇನ್ನು 7 ವರ್ಷ ಅಂದ್ರೆ ಶತಮಾನ ಪೂರೈಸ್ತೀವಿ. 93 ವರ್ಷದಿಂದ ನಾವು ಒಳ್ಳೆಯ ಗುಣಮಟ್ಟದ ಟ್ರಾನ್ಸ್ಫಾರ್ಮರ್ಗಳನ್ನ ಕೊಡ್ತಾ ಇದೀವಿ. ಯಾಕೆ ನೀವೇ ಹಾಕೊಂಡಿದ್ದೀರಾ, ಇದಕ್ಕೆ ಸರ್ಟಿಫಿಕೇಟ್ ಅನ್ನ ಕೂಡ ನೀವೇ ಕೊಟ್ಟಿದ್ದೀರಾ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಟ್ರಾನ್ಸ್ಫಾರ್ಮರ್ಗಳು ರೆಡಿ ಆಗಿದೆ, ನಮ್ಮಲ್ಲಿ ಈ ತರದ ಒಂದು ಮೆಷಿನ್ಗಳು ಇದೆ, ಇದರಿಂದ ಇಷ್ಟು ವರ್ಷ ಬಾಳಿಕೆ ಕೂಡ ಬರುತ್ತೆ, ಇದಕ್ಕೆ ಈ ಒಂದು ಅಂಶಗಳನ್ನ ನಾವು ಬಳಸಿದ್ದೀವಿ. ಎಲ್ಲ ಮಾಹಿತಿಗಳನ್ನ ನಿಮ್ಮಲ್ಲೇ ನೀವು ಸರ್ಟಿಫಿಕೇಟ್ ಅನ್ನ ಕೊಟ್ಟು ನೀವೇ ನಿಮ್ಮ ಟ್ರಾನ್ಸ್ಫಾರ್ಮರ್ ಗಳನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ನೀವು ಕೊಟ್ಟು ನಾನು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿನ ತಗೊಂಡು ನಾನು ಕರ್ನಾಟಕ ಕೊಡ್ತೀನಿ ಅಂತ ಅಂದ್ರೆ ಯಾವ ಅರ್ಥ? ಅಂದ್ರೆ ನಮ್ಮ ಮನೆ ಹಸುವನ್ನ ನಾವು ಸಾಕಿ, ನಮ್ಮ ಮನೆ ಹಾಲನ್ನ ನಾವು ಎಲ್ರಿಗೂ ಹಂಚಿ, ನಾವು ಮಾತ್ರ ಬೇರೆ ಕಡೆಯಿಂದ ಹಾಲು ತಂದು ಕುಡಿತೀವಿ. ಎಲ್ಲಿಂದ ಎಲ್ಲಿಗೆ? ಹಾಗೆ ಆಡಳಿತ ಇಲಾಖೆಯ ಪ್ರಸ್ತಾವನೆಯಿಂದ ಸಹಮತಿ ನೀಡಿದ್ದಲ್ಲಿ ಸ್ಪರ್ಧಾತ್ಮಕ ದರಗಳಿಂದ ಸಿಗಬಹುದಾದ ಕಡಿಮೆ ದರಗಳ ಲಾಭದಿಂದ ಸರ್ಕಾರ ವಂಚಿತವಾಗಲಿದೆ ಹಾಗೂ ಸಂಪನ್ಮೂಲ ದುರ್ಬಳಕೆ ಆಗುವ ಸಾಧ್ಯತೆ ಇರುವುದಿಲ್ವೇ ಅಂತ ಕೇಳಿದೆ. ಹಾಗಂದ್ರೆ ಸ್ಪರ್ಧಾತ್ಮಕ ದರ ಅಂತ ಅಂದ್ರೆ ಈಗ ನಮ್ಮ ಕವಿಕ ಅಲ್ಲಿ ನಿಮಗೆ ಸರಿಯಪ್ಪ ಉತ್ತಮ ಗುಣಮಟ್ಟದ ಟ್ರಾನ್ಸ್ಫಾರ್ಮರ್ಗಳು ನಮಗೆ ಸಿಗ್ತಾ ಇಲ್ಲ ಅಂತ ಒಂದು ವೇಳೆ ನಿಮ್ಮ ತಲೆಯಲ್ಲಿ ಆ ತರದ ಯೋಚನೆ ಇದ್ರೆ, ನೀವು ಗ್ಲೋಬಲಿ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ದೇಶ ವಿದೇಶಗಳಿಂದ ಬರ್ತಾ ಇದ್ರಲ್ವಾ, ನಿಮಗೆ ಬಿಡ್ಡಿಂಗ್ ಬರ್ತಾ ಇದ್ರು, ನಿಮ್ಮ ದರವೇ ಉಳಿತಾ ಇತ್ತು. ನೀವು ಇಷ್ಟು ಮೊತ್ತ ಅಂತ ಹೇಳಿದ್ರೆ ನಿಮ್ಮ ಆ ಬಜೆಟ್ಗೆ ತಕ್ಕಂತೆ ನಿಮ್ಗೆ ಜಾಗತಿಕ ಮಟ್ಟದಲ್ಲಿ ಗ್ಲೋಬಲಿ ಆಲ್ರೆಡಿ ಎಲ್ಲಾ ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿರುವಂತಹ ಕಂಪನಿಗಳು ಬಂದು ನಿಮ್ ಜೊತೆ ಕೈ ಜೋಡಿಸ್ತಾ ಇದ್ವಿ. ಆಗ ನಿಮ್ಗೆ ಇನ್ನೂ ಕೂಡ ದರ ಉಳಿತಿತ್ತು. ಈಗ ನೀವೇನ್ ತಗೊಂಡಿದ್ದೀರೋ 174 ಕೋಟಿ ಅಷ್ಟಾಗ್ತಾನೆ ಇರ್ಲಿಲ್ಲ. ಇನ್ನು ಕಡಿಮೆ ವೆಚ್ಚದಲ್ಲಿ ಬಹಳ ಉತ್ತಮ ಗುಣಮಟ್ಟದ ಟ್ರಾನ್ಸ್ಫಾರ್ಮರ್ಗಳು ನಿಮಗೆ ಸಿಗ್ತಾ ಇತ್ತು. ಹಾಗೆ ಪ್ರಸ್ತಾವಿತ ಮೊತ್ತ 174.73 ಕೋಟಿ ರೂಪಾಯಿಗಳಾಗಿದೆ. ಇಷ್ಟೊಂದು ಬೃಹತ್ ಮೊತ್ತಕ್ಕೆ 4G ವಿನಾಯಿತಿ ನೀಡಿರೋದ್ರಿಂದ ಕೆಟಿಪಿಪಿ ಕಾಯ್ದೆಯ ಪಾರದರ್ಶಕ ಸಂಗ್ರಹಣೆಯ ಆಶಯಕ್ಕೆ ವ್ಯತಿರಿಕ್ತ ಆಗೋದಿಲ್ವೇ ಅಂತ ಪ್ರಶ್ನಿಸಿದೆ. ಮೊದಲನೇದಾಗಿ 4G ಅನ್ನುವಂಥದ್ದನ್ನ ಯಾವ ಸಮಯಕ್ಕೆ ಬಳಸಬೇಕು, ಹೇಗ್ ಬಳಸಬೇಕು ಅನ್ನೋದು ಮೊದಲನೇದಾಗಿ ನಮ್ಮ ಇಂಧನ ಇಲಾಖೆಗೆ ಗೊತ್ತಿರ್ಬೇಕು. 4G ವಿನಾಯಿತಿ ಅಂತ ಅಂದ್ರೆ ಬಹಳ ತುರ್ತು ಸಂದರ್ಭದ ಪರಿಸ್ಥಿತಿಯಲ್ಲಿ, ತುಂಬಾ ಎಮರ್ಜೆನ್ಸಿ ಇದೆ, ಅಥವಾ ನಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ಗಳ ಕೆಲಸ ನಿಂತು ಹೋಗಿದೆ, ನಮ್ಮಲ್ಲಿ ಏನು ಇಲ್ಲ, ನಮ್ಮಲ್ಲಿ ಜನಗಳಿಲ್ಲ, ನಮ್ಮಲ್ಲಿ ಮೆಷಿನ್ಗಳಿಲ್ಲ, ನಮ್ಮಲ್ಲಿ ಯಾರು ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ನಾವು ಈ 4G ವಿನಾಯಿತಿಯನ್ನ ನಾವಿಲ್ಲಿ ಬಳಸಬೇಕು. ಇದನ್ನ ಕೂಡ ಈ ಕಾಯ್ದೆಗೆ ವಿರೋಧ ಮಾಡಿ ಸರ್ಕಾರ ಕೇರಳ ಸರ್ಕಾರಕ್ಕೆ ಟ್ರಾನ್ಸ್ಫಾರ್ಮರ್ಗಳನ್ನ ಮಾಡ್ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದೆ. ಇದನ್ನು ಕೂಡ ಪ್ರಶ್ನೆ ಮಾಡಿದೆ. ಈ 4G ವಿನಾಯಿತಿಯನ್ನ ನೀವು ತಿಳಿದುಕೊಳ್ಳದೆ ಬೇರೆ ರಾಜ್ಯಕ್ಕೆ ನೀವು ರತ್ನಗಂಬಳಿ ಹಾಸಿದ್ದೀರಾ. ಅವ್ರು ಕೊಟ್ಟಂತ ಬಜೆಟ್ಗೆ ಓಕೆ ಆಯ್ತು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಏನು ಯೋಚಿಸದೆ, ನಮ್ಮಲ್ಲಿ ಯಾರು ಇಲ್ಲ, ನಮ್ಮಲ್ಲಿ ಯಾವುದೇ ಕಂಪನಿಗಳಿಲ್ಲ, ನಮ್ಮಲ್ಲಿ ಆ ಟ್ರಾನ್ಸ್ಫಾರ್ಮರ್ಗಳನ್ನ ಮಾಡ್ಕೊಡುವಂತ ಸಂಸ್ಥೆನೇ ಇಲ್ಲ ಅನ್ನುವಂಥದ್ದನ್ನ ನೀವು ಮರೆತು ಬಿಟ್ಟು ಅವರಿಗೆ ನೀವು ರತ್ನಗಂಬಳಿ ಹಾಸಿದ್ದೀರಾ. ಹಾಗಾಗ್ಬಿಟ್ಟಿದೆ ಸದ್ಯದ ಪರಿಸ್ಥಿತಿ. ಇನ್ನು ರಾಜ್ಯದ ವಿದ್ಯುತ್ ಸರಬರಾಜು ಸಂಸ್ಥೆಗಳು 2024-25ನೇ ಸಾಲಿನಲ್ಲಿ ಕರ್ನಾಟಕ ವಿದ್ಯುತ್ ಕಾರ್ಖಾನೆಯಿಂದ ಒಟ್ಟಾರೆ 23,005 ಟ್ರಾನ್ಸ್ಫಾರ್ಮರ್ಗಳನ್ನ ಖರೀದಿಸಲು ಕೆಟಿಪಿಪಿ ಕಾಯ್ದೆ 4G ಇಂದ ವಿನಾಯಿತಿಯನ್ನ ಕೊಟ್ಟಿತ್ತು. ನೋಡಿ, ಈ ಹಿಂದೆನೆ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ವಿದ್ಯುತ್ ಸರಬರಾಜು ಸಂಸ್ಥೆ 2024-25ನೇ ಸಾಲಿನಲ್ಲಿ ಈ ಒಟ್ಟಾರೆ ಕಾರ್ಖಾನೆಯಿಂದ 23,000 ಟ್ರಾನ್ಸ್ಫಾರ್ಮರ್ಗಳನ್ನ ಮಾಡ್ಕೊಡಿ ಅಂತ ಹೇಳಿ ನಾನು ಆಗ್ಲೇ ಹೇಳಿದೆ. 4G ಅಂದ್ರೆ ಏನು ಅಂತ ಹೇಳಿ, ಬಹಳ ತುರ್ತು ಪರಿಸ್ಥಿತಿ, ಬಹಳ ಎಮರ್ಜೆನ್ಸಿ ಇದ್ದಾಗ ನಾವು 4G ಅನ್ನ ಬಳಸ್ತೀವಿ. ಹೋದಲ್ಲ ಅದರ ಹಿಂದಿನ ವರ್ಷ 2024-25ನೇ ಇಸ್ವಿಲಿ ನಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಗಳಿಗೆ ಕೊಟ್ಟಿತ್ತು ಎಮರ್ಜೆನ್ಸಿಯಾಗಿ ಪರ್ಚೇಸ್ ಮಾಡಿ ಅಂತ ಹೇಳಿ. ಆಗ ಮಾಡ್ಲಿಲ್ಲ. ಈಗಿನ ಹರಿ ಏನಿದೆ, ಈಗ ಯಾಕೆ ಇಷ್ಟು ತರಾತು? ಇನ್ನು ಈ ಸಂಬಂಧ 2024 ಆಗಸ್ಟ್ 29ರಂದೇ ಅಧಿಸೂಚನೆಯನ್ನ ಹೊರಡಿಸಿತ್ತು. ಅಲ್ಲದೆ ಇದೇ ಅಧಿಸೂಚನೆಯಲ್ಲದೆ ಕೆಟಿಪಿಪಿ ಕಾಯ್ದೆ 4G ಇಂದ ವಿನಾಯಿತಿ ಅವಧಿಯನ್ನು ವಿಸ್ತರಿಸಿತ್ತು. ಆದ್ರೂ 2025-26ನೇ ಸಾಲಿನಲ್ಲಿ ಕೇರಳ ಎಲೆಕ್ಟ್ರಿಕಲ್ ಅಂಡ್ ಅಲೈಡ್ ಇಂಜಿನಿಯರಿಂಗ್ ಲಿಮಿಟೆಡ್ ನಿಂದಲೇ ವಿದ್ಯುತ್ ಪರಿವರ್ತಕಗಳನ್ನ ಖರೀದಿಸಲು 4G ವಿನಾಯಿತಿ ಕೋರಿರೋದು ಹಲವು ಸಂಶಯಗಳಿಗೆ ಕಾರಣವಾಗಿದೆ. ಸೊ ಇಟ್ಸ್ ವೆರಿ ಕ್ಲಿಯರ್, 2024-25ನೇ ಇಸ್ವಿಯಲ್ಲಿ ಕವಿಕಾದಿಂದ ನೀವು ಇಷ್ಟು ಟ್ರಾನ್ಸ್ಫಾರ್ಮರ್ಗಳು ಬೇಕು ಅಂತ ಹೇಳಿ 4G ಇಂದ ನೀವು ಖರೀದಿಸ್ತೀರಿ. ಆದ್ರೆ 2025-26ರಲ್ಲಿ ಯಾಕೆ ನೀವು ಕವಿಕಾದಿಂದ ಇಲ್ಲಿ ಖರೀದಿ ಮಾಡಿಲ್ಲ ಟ್ರಾನ್ಸ್ಫಾರ್ಮರ್ಗಳನ್ನ? ಇಲ್ಲಿ ಖರೀದಿ ಮಾಡದೆ ಕೇರಳದಿಂದ ಯಾಕೆ ನೀವು 4G ಇಂದ ಪರ್ಚೇಸ್ ಮಾಡ್ತಿದ್ದೀರಾ? ಸೊ ಇದನ್ನ ಇಲ್ಲಿ ಸಂಶಯ ಮೂಡಿದೆ ಅಂತ ಹೇಳಿ ನಮ್ಮ ಆರ್ಥಿಕ ಇಲಾಖೆ ಇಲ್ಲಿ ಪ್ರಶ್ನೆಯನ್ನ ಕೂಡ ಇಟ್ಟಿದೆ. ಜೊತೆಗೆ 8 ದಶಕಗಳಿಂದಲೂ ಕವಿಕಾ ಕಾರ್ಯನಿರ್ವಹಣೆ, ನಾನಾಗ್ಲೇ ಹೇಳಿದೆ 8 ದಶಕ, ಇನ್ನು 93 ವರ್ಷ ಇತಿಹಾಸ ಇದೆ ನಮ್ಮ ಕರ್ನಾಟಕ ವಿದ್ಯುತ್ ಸರಬರಾಜುಗೆ. ಅಂತರದ್ರಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನ ಎಷ್ಟು ವರ್ಷ, 93 ವರ್ಷದಿಂದ ಕೊಟ್ಟಿದ್ದೀವಿ ನಾವು, ಯಾವುದೇ ಕಂಪ್ಲೇಂಟ್ ಇಲ್ಲದೆ
ಗುಣಮಟ್ಟದ ಬಗ್ಗೆ ಸರ್ಟಿಫಿಕೇಟ್ ಅನ್ನ ನೀವೇ ಕೊಟ್ಟು ಈಗ ಬೇರೆ ರಾಜ್ಯದಿಂದ ನೀವು ಖರೀದಿ ಮಾಡ್ತೀರಾ ಅಂತ ಅಂದ್ರೆ ಅಫ್ಕೋರ್ಸ್ ಇಲ್ಲಿ ಸಂಶಯ ಇದೆ ಅನ್ನುವಂಥದ್ದು ಒಬ್ಬ ಜನಸಾಮಾನ್ಯ ಕೂಡ ಇಲ್ಲಿ ಹೇಳ್ತಾನೆ. ಎಷ್ಟೆಲ್ಲ ನಮ್ಮ ಸ್ವದೇಶಿ ವಸ್ತುಗಳನ್ನ ನಾವು ನೋಡಿದ್ವಿ. ಕರ್ನಾಟಕ ಒಂದು ವಿದ್ಯುತ್ ಇಂದ ಹಿಡಿದು ಸೋಪ್ ಇಂದ ಹಿಡಿದು ಜೊತೆಗೆ ಒಂದು ಬಾತ್ರೂಮ್ ಕ್ಲೀನರ್ ಇಂದ ಹಿಡಿದು ಎಲ್ಲಾ ಸ್ವದೇಶಿ ವಸ್ತುಗಳನ್ನ ನಾವು ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ತಯಾರಿಸುವಂತಹ ವಸ್ತುಗಳನ್ನ ನಾವು ನೋಡಿದ್ದೀವಿ. ಎಷ್ಟೋ ಕನ್ನಡಿಗರಿಗೆ ಅದು ಒಂದು ಹೊತ್ತಿನ ಊಟವನ್ನ ಕೂಡ ಕೊಟ್ಟಿದೆ. ಆರ್ಥಿಕ ಇಲಾಖೆ ಕೂಡ ಮುಂದೆ ಬಂದು ಹಲವಾರು ಪ್ರಶ್ನೆಗಳನ್ನ ಇಟ್ಟಿದೆ. ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಾ, ಯಾವ ರೀತಿಯಾಗಿ ಉತ್ತರಿಸ್ತೀರಾ, ಹೇಗೆ ವಿವರಣೆಯನ್ನ ಕೊಡ್ತೀರಾ ಅನ್ನುವಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಲೇಬೇಕಾಗತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಮತ್ತಷ್ಟು ಚರ್ಚೆಯನ್ನ ಹುಟ್ಟಾಕತ್ತೆ. ಯಾಕಂತಂದ್ರೆ ನಾವು 2 ತಿಂಗಳ ಹಿಂದೆ ನೋಡಿದ್ವಿ ಕೋಗಿಲು ಬಳಿ ಏನಾಯ್ತು, ಅದಕ್ಕೆ ಯಾರೆಲ್ಲ ಮುತುವರ್ಜಿಯನ್ನ ವಹಿಸಿದ್ರು, ಯಾರೆಲ್ಲ ಹಸ್ತಕ್ಷೇಪ ಮಾಡಿದ್ರು, ಎಷ್ಟು ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಯ್ತು ಅಂತ ಹೇಳಿ. ಅದರ ಆಸುಪಾಸಿನಲ್ಲೇ ನೀವು ಮತ್ತೆ ಕೇರಳ ಸರ್ಕಾರಕ್ಕೆ ನೀವು ಟ್ರಾನ್ಸ್ಫಾರ್ಮರ್ ಗಳನ್ನ ಮಾಡ್ಕೊಡಿ ಅಂತ ಹೇಳಿ ಬೇಡಿಕೆ ಇಡ್ತೀರಾ ಅಂತ ಅಂದ್ರೆ ಇಟ್ಸ್ ಕ್ಲಿಯರ್, ನೀವು ಇಲ್ಲಿ ಕಳೆದುಕೊಂಡಿದ್ದನ್ನ ಈ ಕಡೆಯಿಂದ ನೀವು ವಾಪಸ್ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ನೇರವಾಗಿ ಒಂದು ಸಣ್ಣ ಮಗುವಿನಿಂದ ಹಿಡಿದು ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತೆ ವೆರಿ ಕ್ಲಿಯರ್ ಆಗಿ ನೀವು ತೋರಿಸ್ಕೊಡ್ತಿದ್ದೀರಾ ಅನ್ನೋದು ಎದ್ದು ಕಾಣುತ್ತೆ. ಹಾಗೆ ನಾವು KJ ಜಾರ್ಜ್ ಅವ್ರಿಗೂ ಕೂಡ ಇವಾಗ ಒಂದು ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ನೀವು ಕೂಡ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಈಗ ನೀವೇ ನಮ್ಮ ರಾಜ್ಯದ ಯಾವುದೇ ವಸ್ತುಗಳು ಬೇಡ, ಟ್ರಾನ್ಸ್ಫಾರ್ಮರ್ ಗಳು ಬೇಡ ಅಂತ ಹೇಳಿ ನೀವು ಕೂಡ ಪಕ್ಕದ ರಾಜ್ಯ ಅಂಗಸಂಸ್ಥೆ ಕೇರಳಕ್ಕೆ ಹೋಗಿ ಟ್ರಾನ್ಸ್ಫಾರ್ಮರ್ ಗಳ ಬೇಡಿಕೆ ಇಟ್ಟಿದ್ದೀರಾ ಅಂತ ಅಂದ್ರೆ ನಿಮಗೂ ಕೂಡ ನಮ್ಮ ಕವಿಕಾ ಮೇಲೆ ಅನುಮಾನ ಮೂಡ್ತಾ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿಯುತ್ತೆ. ಯಾಕಂದ್ರೆ ಹಲವು ಬಾರಿ ನೀವು ಮಿನಿಸ್ಟರ್ ಆಗಿದ್ದೀರಾ, ಹಲವಾರು ಖಾತೆಗಳನ್ನ ಕೂಡ ನೀವು ನಿಭಾಯಿಸಿದ್ದೀರಿ. ಹಾಗೆ ನೋಡಿದ್ರೆ ಕವಿಕಾ ಮೇಲೆ ನಿಮಗೆ ಅನುಮಾನ ಇದೆ ಅಂತ ಅಂದ್ರೆ ನಮಗೂ ಕೂಡ ನಿಮ್ಮ ಮಿನಿಸ್ಟರ್ ಗಿರಿ ಮೇಲೆ ಅನುಮಾನ ಮೂಡೋದು ತಪ್ಪಲ್ಲ. ಯಾಕಂತ ಅಂದ್ರೆ ನಮ್ಮ ನೀರು, ನಮ್ಮ ನಾಡಿ, ನಮ್ಮ ಮಿಡಿತ, ನಮ್ಮ ಕರ್ನಾಟಕದ ವಿದ್ಯುತ್ ಟ್ರಾನ್ಸ್ಫಾರ್ಮ್ ತಯಾರಿಸುವಂತಹ ಘಟಕ, ಅದನ್ನ ನೀವು ಸಂಶಯ ಮೂಡಿ ಅದನ್ನ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗಿ ಅದು 174 ಕೋಟಿಗೆ ಇಷ್ಟು ಟ್ರಾನ್ಸ್ಫಾರ್ಮರ್ ಗಳನ್ನ ಮಾಡ್ಕೊಡಿ ಅಂತ ಅಂದ್ರೆ ಇಲ್ಲಿ ಯಾರ ಬೊಕ್ಕಸಕ್ಕೆ ಎಷ್ಟು ಹೋಗುತ್ತೆ, ಯಾರು ಎಷ್ಟು ಇಲ್ಲಿ ನಿಮಗೆ ಒತ್ತಡವನ್ನ ಹೇರಿದ್ದಾರೆ, ಅವರಿಗೆ ಎಷ್ಟು ಪಾಲು ಹೋಗುತ್ತೆ ಎನ್ನುವಂತ ಎಲ್ಲ ಆಯಾಮಗಳು ಮುಂದಿನ ದಿನಗಳಲ್ಲಿ ಚರ್ಚೆಯಾಗುತ್ತೆ. ಅದನ್ನು ಕೂಡ ದಿ ಫೈಲ್ ಎಕ್ಸ್ಪೋಸ್ ರಿವೀಲ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಎಕ್ಸ್ಪೋಸ್ ಅನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.